ನಿನ್ನ ಚರಿತ್ರೆಯನ್ನು ನನಗೆ ಜ್ಞಾಪಯ ತಿಳಿಸು. ಯಾಕೆ ಎಂದ. ಅದಕ್ಕೆ ಉತ್ತರ ತೇ, ನಿನಗೋಸ್ಕರ. ನಿನಗೋಸ್ಕರ ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸು. ತೇ ಅಂದರೆ ನಿನ್ನ, ತೇ ಅಂದರೆ ನಿನಗೋಸ್ಕರ. ಎರಡೂ ಅರ್ಥ ಬರುತ್ತೆ ತೇ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ. ನಾವು ನಮಸ್ತೆ ಅಂತಂತೇವಲ್ಲ, ಕೆಲವರು ಏನು ಮಾಡ್ತಾರೆ ಅಂದರೆ ನಿಮಗೆ ನಮಸ್ತೆ ಅಂತಾರೆ. ಅದೇನರ್ಥ ಆಯಿತು ಗೊತ್ತಾ? ನಿಮಗೆ ನಮಸ್ಕಾರ, ನಿಮಗೆ ಅಂತ ಅಂದರೆ ನಿಮಗೆ ಅಂತಲೇ ಅದು ತಿಳಿಸುವುದೋ ಏನೋ, ಬೇರೆಯವರಿಗಲ್ಲ ಅಂತ. ಅದು ಎರಡು ಸಲ ಆಗುತ್ತೆ. ಆದರೆ ನಮಃ ತೇ ನಮಸ್ತೆ. ತೇ ಅಂದರೆ ನಿನಗೆ, ಇನ್ನೊಂದರ್ಥ ತೇ ಅಂದರೆ ನಿನಗೋಸ್ಕರ. ಸಹಜ, ನಿನ್ನ ಚರಿತ್ರೆ ತಿಳಿಸುವಂಥ ದೇವರ ಹತ್ರ ಕೇಳಿದಾಗ ಅವ ಕೇಳುವುದು ಸಹಜ. ಯಾಕೆ ಅಂತ ಕೇಳುವುದು ಸಹಜ. ನಮ್ಮ ಉತ್ತರ ಏನಿರುತ್ತೆ ಗೊತ್ತಾ? ಜ್ಯೋತಿಷ್ಕರ ಬಳಿಗೆ ಜಾತಕ ಹಿಡ್ಕೊಂಡು ಹೋದಾಗ ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡುವ ಕ್ರಮ, ಏನೋ ಸಮಸ್ಯೆಗೆ ಪರಿಹಾರ ಬೇಕು. ಏನು ಪರಿಹಾರ? ರಾಯರ ಮಠದಲ್ಲಿ 108 ಪ್ರದಕ್ಷಿಣೆ ಬಾ. ರಾಯರು ಕೇಳಿದರು, ಯಾಕೋ ಪ್ರದಕ್ಷಿಣೆ ಬರ್ತೀನಿ ನನಗೆ ಅಂತ ರಾಯರು ಕೇಳಿದರು. ಏನು ಉತ್ತರ ಕೊಟ್ಟ? ನನ್ನ ಸಮಸ್ಯೆ ಪರಿಹಾರಕ್ಕೋಸ್ಕರ ನಿನಗೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಎಂದ. ರಾಯರಂದರು ಹೋಯಿತು ಅಂತಂದರು. ಮತ್ತೆ ಹಾಗಾದರೆ ಏನಾಗಬೇಕು? ಯಾಕೋ ನನಗೆ ಪ್ರದಕ್ಷಿಣೆ ಬರ್ತಿ ಅಂತ ಕೇಳಿದರೆ ಉತ್ತರ ಏನಿರಬೇಕು ಗೊತ್ತಾ? ನಿನ್ನನ್ನು ನೋಡಿದಾಗ ಪ್ರದಕ್ಷಿಣೆ ಬರಬೇಕು ಅಂತ ತೋರುತ್ತೆ, ಆದ್ದರಿಂದ ಪ್ರದಕ್ಷಿಣೆ ಬರ್ತಾ ಇದ್ದೇನೆ, ನಿನಗೋಸ್ಕರ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಅಂತ. ಅದು ದೇವರಿಗಾಗಿ ನಾವು, ಇಲ್ಲದಿದ್ದರೆ ಫಲಕ್ಕಾಗಿ ದೇವರ ಪ್ರದಕ್ಷಿಣೆ ಅಂತ ಆಗುತ್ತೆ. ಇದನ್ನು ಏನು ಅಂತ ಕರೆದ್ರು? ಕಾಮ್ಯಕರ್ಮ ಅಂತ ಕರೆದ್ರು. ಕಾಮ್ಯಕರ್ಮ ಅಂತ ಮಾಡಿದರೆ ಅಷ್ಟೇ. ದೇವ್ರು ಏನು ಮಾಡ್ತಾನೆ? ಫಲ ಕೊಟ್ಟ, ಹಿಡ್ಕೊಂಡು ಹೋಗುಂದ. ತಾನು ಬರಲಿಲ್ಲ ದೇವರು ಫಲದೊಟ್ಟಿಗೆ. ನಮಗೇನಾಗಬೇಕು? ಫಲ ಬಾರದಿದ್ರು ಅಡ್ಡಿ ಇಲ್ಲ, ಅವ ಬರಬೇಕು. ನಾನು ನನ್ನ 10 ಲಕ್ಷ ಮಕ್ಕಳು, ಕೃಷ್ಣ ಕೇಳಿದ ಸಹಾಯ ಕೇಳಲಿಕ್ಕೆ ಹೋಗಿರತಕ್ಕಂತಹ ದುರ್ಯೋಧನ ಮತ್ತು ಅರ್ಜುನನಿಗೆ ಕೃಷ್ಣಕ್ಕೆ ಮುಂದಿಟ್ಟ ಪ್ರಶ್ನೆ. ಒಂದು ಕಡೆಯಲ್ಲಿ ನಾನಿದ್ದೇನೆ, ಇನ್ನೊಂದು ಕಡೆಯಲ್ಲಿ 10 ಲಕ್ಷ ಮಕ್ಕಳಿದ್ದಾರೆ. 10 ಲಕ್ಷ ಮಕ್ಕಳು ನಾನು ಅಂತ ಕೇಳಿದ್ದಕ್ಕೆ ದುರ್ಯೋಧನ 10 ಲಕ್ಷ ಮಕ್ಕಳು ಅಂದ. ಕೃಷ್ಣ ಕಳಿಸಿಕೊಟ್ಟ. ಅರ್ಜುನ ನೀನು ಅಂದ, ಬಂದ. ಆದ್ದರಿಂದ ದೇವರಲ್ಲಿ ನಾವು ಫಲವನ್ನು ಕೇಳಿದರೆ ದೇವರು ವೃಂದಾವನದಲ್ಲೇ ನಿಲ್ತಾನೆ, ಫಲವನ್ನು ಕೊಟ್ಟು ಕಳಿಸ್ತಾನೆ. ಆ ಫಲ ಎಲ್ಲಿ ತನಕ ಬರುತ್ತೋ ಕಟ್ಟಿಕೊಟ್ಟ ಬುತ್ತಿ, ಎಷ್ಟು ಜೀರ್ಣಕ್ಕೆ ಬರುತ್ತೋ ಯಾರಿಗೆ ಗೊತ್ತು. ಆದ್ದರಿಂದ ರಾಯರಿಗೆ ಪ್ರದಕ್ಷಿಣೆ ಬರುವಾಗ ನಮ್ಮ ಸಂಕಲ್ಪ ಏನಿರಬೇಕು ಅಂತಂದರೆ, ನಿನಗೋಸ್ಕರ ಪ್ರದಕ್ಷಿಣೆ ಬರ್ತಾ ಇದ್ದೇನೆ. ನಿನ್ನನ್ನು ನೋಡಿದಾಗ ಹೊಗಳು ಇರುತ್ತಲ್ಲ ನಮ್ಮಲ್ಲಿ ಕೆಲವರಿಗೆ, ಏನು ಅಂತ, ಏನೋ ನಿಮ್ಮನ್ನು ನೋಡಿದಾಗ ಮಾತಾಡಿಸೋಣ ಅಂತ ತೋರ್ತದೆ ಅಂತ. ಯಾಕೆ ಮಾತಾಡಿಸೋದು? ಯಾಕೆ ಅಂತ ಗೊತ್ತಿಲ್ಲ, ಅಂತೂ ನಿಮ್ಮನ್ನು ನೋಡಿದಾಗ ಮಾತಾಡಿಸಬೇಕು ಅಂತ ತೋರ್ತು. ಇದು ಯಾರ ಲಕ್ಷಣ ಅಂತ ಗೊತ್ತಾ? ನಿಮ್ಮ ಲಕ್ಷಣ ಅಲ್ಲ, ಅದರಿಂದ ಭಯಪಡುವುದು ಬೇಡ. ಮತ್ತು ಏಕಾಂತ ಭಕ್ತರ ಲಕ್ಷಣ ಅಂತಂದರು ಇದು. ಏಕಾಂತಾನಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಅನ್ಯ ಸರ್ವಂ ತದರ್ಥಕಂ. ಏಕಾಂತ ಭಕ್ತರ ಹತ್ರ ಹೋಗಿ ಕೇಳಿ, ನಾವು ದೇವರನ್ನು ಭಜಿಸ್ತೇವೆ. ಯಾಕೆ? ಆಗ ಹೇಳಿದಂತೆ, ಮಹಾರಾಯ ಒಂಚೂರು ಮೋಕ್ಷ ಕೊಡು, ಒಂಚೂರು ಸಮಸ್ಯೆಯಿಂದ ಬಿಡುಗಡೆಗೊಳಿಸು ಅಂತೇವಲ್ವೋ. ಏಕಾಂತ ಭಕ್ತರ ಹತ್ರ ಹೋಗಿ ಕೇಳಿ, ಅವ್ರು ಏನಂತಾರೆ ಗೊತ್ತಾ? ಯಾಕೋ ದೇವರನ್ನು ಭಜಿಸ್ತೀನಿ ಅಂತಂದರೆ ಏಕಾಂತಾನಂ ನ ಕಸ್ಯಚಿತ್ ಅರ್ಥೇ ದೇವ, ಯಾವುದಕ್ಕೋಸ್ಕರನೂ ಅವರು ದೇವರು ಭಜಿಸುವುದಲ್ಲ ಅಂತೆ. ಮತ್ತು ಭಜಿಸಬೇಕು. ಹಾಗಾದರೆ ಅವರು ಮೋಕ್ಷಕ್ಕೆ ಹೋಗುವುದಿಲ್ವಾ? ಅವರು ಮೋಕ್ಷ ಕೇಳುವುದಿಲ್ಲ ದೇವರ ಹತ್ರ ಅಂದರೆ ಕೇಳ್ತಾರೆ. ಹಾಗಾದರೆ ಮೋಕ್ಷಕ್ಕೋಸ್ಕರ ಭಜಿಸಿದಂತೆ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ತಕ್ಷಣ ಆಚಾರ್ಯ ಮಧ್ವರಂದರು, ದೇವರನ್ನು ಇವರು ದೇವರಿಗಾಗಿ ದೇವರನ್ನು ಭಜಿಸಬೇಕು ಅಂತ ತೋರಿತು, ಆದ್ದರಿಂದ ಭಜಿಸ್ತಾರೆ. ಹಾಗೆ ಭಜಿಸಿದಾಗ ದೇವರು ಏನು ಬೇಕು ಅಂತ ಕೇಳಿದಾಗ ಏನು ಬೇಡ ಅಂದರೆ ಬೇಜಾರಾಗುತ್ತಂತೆ, ಅದಕ್ಕೋಸ್ಕರ ಮೋಕ್ಷ ಕೊಡು ಅಂತ ಕೇಳುವುದಂತೆ. ಅನ್ಯತ್ ಸರ್ವಂ ತದರ್ಥಕಂ. ಭಗವಂತನ ಪ್ರೀತಿಗೋಸ್ಕರ ಬಾಕಿದ್ದಲ್ಲಿರುವುದಂತೆ. ನಮಗೆ ಹಾಗಲ್ಲ, ಬಾಕಿದ್ದಕ್ಕೋಸ್ಕರ ದೇವರಿರುವುದು, ಅವರಿಗೆಲ್ಲ ದೇವರಿಗಾಗಿ ಬಾಕಿದ್ದಿರುವುದು. ಇಷ್ಟೇ ದೇವತೆಗಳಿಗೂ ಮಾನವರಿಗಿರತಕ್ಕಂಥ ವ್ಯತ್ಯಾಸ ಅಂತ ಹಿರಿಯರು ಹೇಳಿದ್ದುಂಟು. ಆದ್ದರಿಂದ
ಅಷ್ಟು ಸುಲಭದಲ್ಲಿ ಬರೋಲ್ಲ, ಒಂದೇ ಜನ್ಮದಲ್ಲಿಯೂ ಬರೋಲ್ಲ. ಆದ್ದರಿಂದಲೇ ಪ್ರತಿಯೊಂದು ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಫಲ ಉಂಟೇ ಉಂಟು. ಅಖಿಲಪ್ರದಂ ಇಂದಿರೇಶಂ. ಕೃಷ್ಣ ಮಂತ್ರವನ್ನೇ ತಗೊಳ್ಳೋಣ. ಪ್ರತಿ ದಿವಸ ಜಪ ಮಾಡುವುದು ಕೃಷ್ಣ ಮಂತ್ರ. ಅದರಲ್ಲಿ ಏನು ಫಲ ಕೊಟ್ಟಿದ್ದಾರೆ? ಅಖಿಲಪ್ರದಂ ಇಂದಿರೇಶಂ ಜಪಾಮಿ. ಎಲ್ಲ ಫಲ ಸಿಗುತ್ತೆ. ಅದಕ್ಕೋಸ್ಕರ ಧನ್ವಂತರಿ ಮಂತ್ರ ಯಾಕೆ ಜಪ ಮಾಡುವುದು? ನರಸಿಂಹ ಮಂತ್ರ ಯಾಕೆ ಜಪ ಮಾಡುವುದು? ಹಯಗ್ರೀವ ಮಂತ್ರ ಯಾಕೆ ಜಪ ಮಾಡುವುದು? ಪ್ರತಿಯೊಂದು ಮಂತ್ರದ ಧ್ಯಾನ ಶ್ಲೋಕದಲ್ಲಿಯೂ ಕೂಡ ಒಂದೊಂದು ಫಲವನ್ನು ಇಟ್ಟಿದ್ದಾರೆ. ಯಾಕೆ ಅಂತಂದರೆ, ಫಲವನ್ನು ಇಟ್ಟರೆ ಫಲದ ಆಸೆಗಾಗಿಯಾದರೂ ಜಪ ಮಾಡ್ತಾನೆ, ಫಲವನ್ನೇ ಹೇಳಲಿಲ್ಲ ಅಂದರೆ ಜಪ ಮಾಡುವುದನ್ನೇ ಬಿಡ್ತಾನೆ ಅಂತ ಹೇಳಿಕೊಂಡು, ಬೆಲ್ಲದ ಆಸೆಗಾಗಿಯಾದರೂ ಕೂಡ ಮಗು ಬಾಯಿ ತೆರೆಯುತ್ತೆ. ಆವಾಗ ಬೆಲ್ಲ ಮತ್ತು ಔಷಧಿ ಎರಡನ್ನು ಹಾಕೋಣ. ಬರೇ ಔಷಧಿ ಅಂತಂದರೆ ಬಾಯಿ ತೆರೆಯುವುದೇ ಇಲ್ಲ ಎನ್ನುವ ದೃಷ್ಟಿಯಿಂದ ಅದಕ್ಕಂದ್ರೆ ಹಿರಿಯರು ರೋಚನಾರ್ಥಂ ಫಲಶ್ರುತಿ. ನಮಗೆ ದೇವರ ಮೇಲೆ, ಮಂತ್ರದ ಮೇಲೆ ವಿಶೇಷವಾಗಿ ಆಸಕ್ತಿ ಬರುವುದಕ್ಕೋಸ್ಕರ ಫಲಗಳನ್ನು ಅಲ್ಲಲ್ಲಿ ಹೇಳ್ತಾರೆ ಅಂತ ವೇದದ್ದೇ ಮಾತು. ಆದ್ದರಿಂದ ನಮ್ಮ ನಿಜವಾದ ಕ್ರಮ ಹೇಗಿರಬೇಕು ಅಂತಂದರೆ, ನಿನ್ನನ್ನು ನೋಡಿದಾಗ ಹೊಗಳೋಣ ಅಂತ ತೋರಿತು. ಉಡುಪಿಯಲ್ಲಿ ವಿದ್ಯಾಸಮುದ್ರರು ಅಂತ ಕಾಣಿಯೂರು ಶ್ರೀಗಳವರು ಭಾರೀ ತಪಸ್ವಿ ಅಂದರೆ ಭಾರೀ ತಪಸ್ವಿ. ಆಗಿನ ಕಾಲದಲ್ಲಿ ಭಾರಿ ತಪಸ್ವಿಗಳಿದ್ದರು. ಸುಧೀಂದ್ರ ತೀರ್ಥರು ಅಂತ ಶತಾಯುಷಿಗಳು, ಪುತ್ತಿಗೆ ಮಠದವರು. ವಿದ್ಯಾಸಮುದ್ರರು ಅಂತ ಕಾಣಿಯೂರು ಮಠ ಶ್ರೀಗಳವರು. ವಿದ್ಯಾಸಮುದ್ರರು ಕಾಲಾದಾಗ ಇಡೀ ಉಡುಪಿ ಕತ್ತಲಲ್ಲಿ ಮುಳುಗಿತ್ತು. ಆ ಕ್ಷಣದಲ್ಲಿ ವಿದ್ಯುತ್ ಹೋಗಿತ್ತು ಅವರು ಕಾಲಾದಾಗ. ಅವರ ವಿದ್ವತ್ತ ಏನು ಅಂತಂದರೆ, ನಮಗೇನಾದರೂ ಶಾಸ್ತ್ರದ ಬಗ್ಗೆ ಸಂಶಯ ಇದ್ದರೆ ಅವರ ಹತ್ರ ಹೋಗಿ ಕೇಳಿದಾಗ ಹೀಗೆ ಉತ್ತರ, ಅದಕ್ಕೆ ಹೀಗೆ ಉತ್ತರ ಅಂತ ಅಂತಿದ್ರಂತೆ. ಅಲ್ಲ, ಇದು ಯಾವುದರಲ್ಲಿ ಉಂಟು ಅಂತ ಕೇಳಿದರೆ ಅವರು ಅಂತಿದ್ರಂತೆ, ಪುಸ್ತಕಾಲಯದಲ್ಲಿ ಇಷ್ಟನೇ ಕಬಾಟಲ್ಲಿ, ಇಷ್ಟನೇ ಸೆಲ್ಫಲ್ಲಿ, ಇಷ್ಟನೇ ಪುಸ್ತಕದಲ್ಲಿ, ಇಷ್ಟನೇ ಶ್ಲೋಕ ಅಂತ ಅಂತಿದ್ರಂತೆ. ಅಷ್ಟು ವಿದ್ವತ್ತ ಅವರದ್ದು. ಮತ್ತೊಬ್ಬರು ಸುಧೀಂದ್ರ ತೀರ್ಥರು ಅಂತ. ಅಂದರೆ ನಮಗೆ ಇಲ್ಲೆಲ್ಲ ಉಡುಪಿ ಸ್ವಾಮಿಗಳ ಪರಿಚಯ ಕಮ್ಮಿ. ನಾವು 8 ಸ್ವಾಮಿಗಳನ್ನು ಉಡುಪಿ ಸ್ವಾಮಿಗಳು ಅಂತ ಕರೆಯೋದು. ಅದು ಹೇಗೆ ಅಂತಂದರೆ, ಉತ್ತರ ಭಾರತದವರು ಇಡೀ ದಕ್ಷಿಣ ಭಾರತವನ್ನು ಮದ್ರಾಸಿ ಅಂತ ಕರೆದಂತೆ. ಅವರಿಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ ಉಂಟು ಅಂತ ಗೊತ್ತೇ ಇಲ್ಲ. ದಕ್ಷಿಣ ಭಾರತ ಅಂದರೆ ಮದ್ರಾಸಿ ಅಂತ ಕರೆದಂತೆ ಉಡುಪಿಯಲ್ಲಿ 8 ಮಠ ಉಂಟು ಅಂತ ಗೊತ್ತಿಲ್ಲ. ಎಲ್ಲ ಉಡುಪಿ ಸ್ವಾಮಿಗಳು ಅಂತ ಬೇರೆ ಬೇರೆ ಮಠಗಳುಂಟು. ಒಂದೊಂದು ಮಠಕ್ಕೂ ಒಂದೊಂದು ರೀತಿಯ ಚರಿತ್ರೆ ಉಂಟು. ಆದರೆ ಹೇಳುವವರು ಇಲ್ಲ ಅಂತ ಅಷ್ಟೇ. ನಮ್ಮಲ್ಲೆಲ್ಲ ಯಾವಾಗ ಅಂತಂದರೆ, ಬಾಯಿ ದೊಡ್ಡದಿದ್ದರೆ ಬದುಕಿಯಾನು ಮಗ ಅಂತ ಹಾಗಾಗಿದೆ ನಮ್ಮಲ್ಲಿ. ಆ ಸುಧೀಂದ್ರ ತೀರ್ಥರು ಕೂಡ ಅಷ್ಟೇ ತಪಸ್ವಿಗಳು. ಎಷ್ಟು ತಪಸ್ವಿಗಳು ಅಂತಂದರೆ, ಕೃಷ್ಣನ ಪೂಜೆಗೆ ಅವರೊಟ್ಟಿಗೆ ಎಡಬಲ ಸೇವೆ ಮಾಡಿಕೊಂಡಿದ್ದವರ ತಮ್ಮ ಹೇಳ್ತಿದ್ದದ್ದು. ಕೃಷ್ಣನ ಮಹಾಮಂಗಳಾರತಿಗೆ ಕೃಷ್ಣನ ಸ್ನಾನ ಮಾಡಿಕೊಂಡು ಕೃಷ್ಣನ ಮುಂದೆ ಕೂತು ಅರ್ಚನೆ ಮಾಡ್ತಾರೆ. ಹೀಗೊಮ್ಮೆ ತುಳಸಿ ಹಾಕ್ತಾರೆ, 2ನೇ ಸಲ ಹಾಕುವಾಗ ಹಿಂದೆ ತರ್ತಾರೆ. ಹೀಗೆ 11 ಗಂಟೆಗೆ ಮಹಾಮಂಗಳಾರತಿ ಆಗಬೇಕಾದ್ರೆ 12:15 1 ಗಂಟೆ. ಯಾಕೆಂದರೆ ನಾಮಾವಳಿ ಮುಗಿಯದೆ ಧೂಪ ಮಾಡೋಲ್ಲ. ನಾಮಾವಳಿ ಮುಗಿಯೋಣ ಅಂತಂದ್ರೆ ಒಂದೊಂದು ನಾಮಕ್ಕೆ ಒಂದೊಂದು ತುಳಸಿ ಹಾಕಬೇಕು. ಹಾಕ್ತಾರೆ, ಒಂದು ಹಾಕ್ತಾರೆ, ಇನ್ನೊಂದು ಹಾಕೋಣ ಅಂತಂದು ಪಕ್ಕ ಹಿಂದೆ ತರ್ತಾರೆ, ಮತ್ತೆ ಒಂದು 2 ನಿಮಿಷ ಆದಮೇಲೆ ಹಾಕ್ತಾರೆ. ಹೀಗಾಗಿ 12:15 1. ಎಡಬಲ ಸೇವೆಯವ ಕಾದ ಕಾದ ಕಾದ, ಇದು ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ ಅಂತಂದು ಏನು ಮಾಡಿದ, ಆ ಧೂಪಾರತಿ ಆಗಬೇಕಲ್ಲ, ಧೂಪ ಇಟ್ಟ, ಎತ್ಕೊಂಡು ಹೊರಗೆ ಬಂದ. ಎಷ್ಟು ಬೇಕಾದರೂ ಇವರು ಅರ್ಚನೆ ಮಾಡಲಿ ಅಂತ ಹೊರಗೆ ಬಂದ. ಯಾಕೆಂದರೆ ನಾವೆಲ್ಲರದ್ದು ಮಾಡಿದ್ರೆ ಹೊಟ್ಟೆಪಾಡಿಗೋಸ್ಕರ ತಾನೆ, ಆದರೆ ನಮಗೆ ಪೂಜೆನೂ ಪುನಸ್ಕಾರನೂ ಎಂಥದ್ದೆಲ್ಲ. ಆದ್ದರಿಂದ ಇಟ್ಟ ಹೊರಗೆ ಬಂದ. ಇವರದ್ದೆಲ್ಲ ನಾಮಾವಳಿ ಸರ್ವಪ್ರಹರಣ ಆಯಿತು. ಓಂ ನಮ ಇತಿ ನಾಮಾವಳಿ ಆಯಿತು. ಧೂಪ ತೆಗೆದ್ರು, ಹೀಗೆ ಹಿಡಿದ್ರು, ಹೊಗೆ ಹೇಳ್ತಾ ಇಲ್ಲ. ಅಂದರೆ ಏನರ್ಥ? ಬೆಂಕಿ ನಂದಿದೆ ಅಂತ ಅರ್ಥ. ನೋಡಿದ್ರು, ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರಂತೆ, ಇದು ಯಾರಿಗೆ? ಅವನ ಹೆಂಡತಿಗೆ ಹಚ್ಚಿಕೊಳ್ಳಿಕ್ಕ ಅಂತ ಒಂದು ಮಾತು ಅವರ ಮನಸ್ಸಿನಲ್ಲಿ ಬಂತಂತೆ. ಅಷ್ಟೇ ಅಂದದ್ದು. 3-4 ದಿವಸ ಆದಾಗ ಆ ವ್ಯಕ್ತಿ ಇಲ್ಲ, ಎಡಬಲ ಸೇವೆ ಮಾಡುವ ವ್ಯಕ್ತಿ ಇಲ್ಲ. ಸ್ವಾಮಿಗಳು ವಿಚಾರಿಸಿದ್ರು, ಯಾಕೆ ಬರ್ತಾ ಇಲ್ಲ ಅಂತ ಅಂದರು.
ಅವರು ಇಲ್ಲ ಅಂತಂದರು. ಏನಾಯಿತು? ತೀರಿ ಹೋದರು. ಆವಾಗ ಸ್ವಾಮಿಗಳು ಎಣಿಸಿದ್ರಂತೆ, ಏನೋ ನನ್ನಿಂದ ಉದ್ದೇಶಪೂರ್ವಕವಾಗಿ ತಡ ಆಗುತ್ತಿದ್ದದ್ದಲ್ಲ. ನಾನು ಹೀಗೆ ಕೃಷ್ಣನಿಗೆ ತುಳಸಿ ಹಾಕುತ್ತಿದ್ದೆ, ಇನ್ನೊಂದು ತುಳಸಿ ಹಾಕೋಣ ಅಂತಂದಾಗ ನನಗೆ ಅಲ್ಲಿ ದೇವತೆಗಳು ಕಾಣುತ್ತಿದ್ದರು. ದೇವತೆಗಳು ಪೂಜೆ ಮಾಡುವಾಗ ನಾನು ತುಳಸಿ ಹಾಕಬಾರ್ದು ಅಂತ ಹಿಂದೆ ತೆಗೀತಿದ್ದೆ. ಅಯ್ಯೋ, ಏನೋ ಮನಸ್ಸಿಗೆ ಬಂದು ಬಿಡ್ತು, ದೇವರು ಅಸ್ತು ಅಂತ ಅನ್ನೋದಾ ಅಂತ ಕೃಷ್ಣನೇ ಬೈದ್ರಂತೆ. ನಮ್ಮಲ್ಲೆಲ್ಲ ನಮ್ಮ ಸಂಪ್ರದಾಯ ಕ್ರಮ ಏನು ಅಂತಂದರೆ, ಗಂಡ ತೀರಿ ಹೋದ ಮೇಲೆ ಅಂಗಾರ ಹಚ್ಚುವುದು ಅಂತ ಅದೊಂದು ಕ್ರಮ ನಮ್ಮಲ್ಲಿ ಬಂದಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಹಾಗೆ ಬಂದಿದೆ. ಅಲ್ಲಿ ತುಳಸಿ ನಿರ್ಮಾಲ್ಯವನ್ನು ಕೂಡ ಈಗಿನವರು ಸ್ವಲ್ಪ ಅಭ್ಯಾಸ ಆಗಿದೆ ತಗೊಳ್ತಾರೆ. ಇಲ್ಲ, ಹಿಂದಿನ ಕಾಲದ ಹೆಣ್ಮಕ್ಕಳು ಗಂಡ ತೀರಿ ಹೋದರೆ ಮಾತ್ರ ಅವರು ತುಳಸಿ ತಗೊಳ್ಳೋದು, ತುಳಸಿ ನಿರ್ಮಾಲ್ಯ ನಮ್ಮಿಂದ ತಗೊಳ್ಳೋದು, ಇಲ್ಲದ್ರೆ ಹೂವನ್ನೇ ತಗೊಳ್ಳೋದವರು. ಅಂದರೆ ಏನರ್ಥ? ನಿನ್ನ ಹೆಂಡತಿಗೆ ಹಚ್ಚಿಕೊಳ್ಳಿಕ್ಕ ಅಂತಂದರೆ ತೀರಿ ಹೋಗಬೇಕು ಅಂತ ಅರ್ಥ ತಾನೇ ಅದರದ್ದು. ಅಂದರೆ ಅಂತಹ ತಪಸ್ವಿಗಳು ಸ್ವಾಮಿಗಳು ಉಡುಪಿಯಲ್ಲಿಯೂ ಇದ್ದರು. ಅಷ್ಟು ತಪಸ್ವಿಗಳು ವಿದ್ಯಾ ಸಮುದ್ರರು ಇದ್ದರು. ಅದೇ ಕಾಲದಲ್ಲಿ ವಿದ್ಯಾಮಾನ್ಯರು ಇದ್ದರು. ನಿಮಗೆ ವಿದ್ಯಾಮಾನ್ಯರ ಪರಿಚಯ ಚೆನ್ನಾಗಿ ಉಂಟು. ಅದೇ ಕಾಲದಲ್ಲಿ ವಿದ್ಯಾಮಾನ್ಯರು ಇದ್ದರು. ಒಂದೊಂದು ಸಂದರ್ಭದಲ್ಲಿ ವಿದ್ಯಾ ಸಮುದ್ರರು ದೊಡ್ಡವರು ಆಶ್ರಮದಲ್ಲಿ, ಇವರು ಚಿಕ್ಕವರು. ಅವರಿಬ್ಬರು ಒಮ್ಮೊಮ್ಮೆ ಭೇಟಿಯಾಗುತ್ತಿತ್ತಂತೆ. ಭೇಟಿಯಾಗುತ್ತಿದ್ದಾಗ ವಿದ್ಯಾ ಸಮುದ್ರರು ಹೇಳ್ತಿದ್ರಂತೆ ವಿದ್ಯಾಮಾನ್ಯರ ಹತ್ರ, ನಿಮ್ಮನ್ನು ನೋಡಿದಾಗ ನಮಸ್ಕಾರ ಮಾಡೋಣ ಅಂತ ತೋರ್ತದೆ ಅಂತ ಅಂತಿದ್ರಂತೆ.